ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ಒಂದು ಅದ್ಭುತ ಪಯಣ ಶುರು ಮಾಡೋಣ. ಪದಗಳ ಮೂಲಕವೇ ದೈವತ್ವವನ್ನ ಹೇಗೆ ಕಟ್ಟಿಕೊಡಲಾಗಿದೆ ಅನ್ನೋದನ್ನ ತಿಳಿಯೋಣ. ಇದು ಕೇವಲ ಒಂದು ವಿವರಣೆಯಲ್ಲ, ಬದಲಿಗೆ ಕಾವ್ಯದ ಮೂಲಕ ಇಡೀ ಬ್ರಹ್ಮಾಂಡವನ್ನೇ ಚಿತ್ರಿಸುವ ಒಂದು ಪ್ರಯತ್ನ. ಒಂದು ಪ್ರಶ್ನೆ ಇದೆ, ವರ್ಣನೆಗೆ ಸಿಗದ ನಮ್ಮ ಪದಗಳಿಗೆ ಮೀರಿದ ಒಂದು ವಿಷಯವನ್ನ ವಿವರಿಸೋದು ಹೇಗೆ ಅಲ್ವಾ? ಈ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕಾಡ್ತಾನೇ ಇದೆ. ನಮ್ಮ ಪ್ರಾಚೀನ ಗ್ರಂಥಗಳು ಈ ಸವಾಲನ್ನು ಹೇಗೆದುರಿಸಿದ್ವು? ಪದಗಳನ್ನ ಮೀರಿದ್ದನ್ನ ಹೇಳೋಕೆ ಯಾವ ದಾರಿ ಕಂಡುಕೊಂಡು? ನಮ್ಮ ಇವತ್ತಿನ ಪಯಣಕ್ಕೆ ಆಧಾರವಾಗಿರೋದೇ ಲಲಿತಾ ಸಹಸ್ರನಾಮ. ಇದನ್ನ ಒಂದು ರೀತಿ ದೈವಿಕ ಬ್ಲೂಪ್ರಿಂಟ್ ಅಂತಾನೆ ಹೇಳಬಹುದು. ಪದಗಳ ಮೂಲಕವೇ ಒಂದು ಬ್ರಹ್ಮಾಂಡ ದೇವತೆಯ ಚಿತ್ರವನ್ನ ನಮ್ಮ ಮನಸ್ಸಲ್ಲಿ ಮೂಡಿಸುತ್ತೆ. ಬನ್ನಿ, ಇದರ ಒಳಗೆ ಇಳಿದು ನೋಡೋಣ. ಸರಿ, ನಮ್ಮ ಈ ಪ್ರವಾಸ, ಈ ಗ್ರಂಥ ಹೇಗೆ ಹೇಳುತ್ತೋ ಅದೇ ದಾರಿಯಲ್ಲಿ ಸಾಗತ್ತೆ. ದೇವಿಯ ಸ್ವರೂಪವನ್ನ ತಲೆಯಿಂದ ಪಾದದವರೆಗೆ ಒಂದು ಗೈಡೆಡ್ ಟೂರ್ ತರ ನೋಡೋಣ. ಇಲ್ಲಿ ಪ್ರತಿಯೊಂದು ವಿವರಕ್ಕೂ ತುಂಬ ಆಳವಾದ ಅರ್ಥ ಇದೆ. ನಮ್ಮ ಪಯಣ ಶುರುವಾಗೋದೇ ದೇವಿಯ ಮುಖದಿಂದ. ಯಾಕಂದ್ರೆ ಅವಳ ಮುಖದಲ್ಲಿರೋ ಪ್ರತಿಯೊಂದು ಲಕ್ಷಣವೂ ಬರೀ ಸೌಂದರ್ಯದ ಸಂಕೇತ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡದ ತತ್ವಗಳನ್ನೇ ತನ್ನಲ್ಲಿ ಅಡಗಿಸ್ಕೊಂಡಿದೆ. ಸರಿ, ಹಾಗಿದ್ರೆ ನಮ್ಮ ಪ್ರವಾಸನ ಮೊದಲ ಭಾಗಕ್ಕೆ ಹೋಗೋಣ. ದೇವಿಯ ಮುಖದಲ್ಲಿ ಅಡಗಿರೋ ಬ್ರಹ್ಮಾಂಡದ ರೂಪಕಗಳು ಯಾವುವು ಅಂತ ನೋಡೋಣ. ಮೊದಲಿಗೆ ಅವಳ ಹಣೆಯ ಮೇಲಿರುವ ಕಸ್ತೂರಿ ತಿಲಕವನ್ನ ನೋಡೋಣ. ಇದನ್ನ ಚಂದ್ರನ ಮೇಲಿರುವ ಕಪ್ಪು ಚುಕ್ಕೆಗೆ ಹೋಲಿಸಲಾಗಿದೆ. ಹೇಗೆ ಪೂರ್ಣಚಂದ್ರನ ಮೇಲಿರುವ ಆ ಸಣ್ಣ ಕಲೆ ಅದರ ಅಂದವನ್ನ ಇನ್ನಷ್ಟು ಹೆಚ್ಚಿಸುತ್ತೋ, ಹಾಗೆಯೇ ಈ ತಿಲಕ ಕೂಡ ದೇವಿಯ ಮುಖದ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತಂತೆ. ಇನ್ನು ಅವಳ ಹುಬ್ಬುಗಳನ್ನ ನೋಡಿ. ಅವು ಪ್ರೀತಿಯ ದೇವತೆಯಾದ ಮನ್ಮಥನ ಮನೆಯ ಹೊಸ್ತಿಲಿಗೆ ಕಟ್ಟಿದ ಸುಂದರ ತೋರಣಗಳ ಹಾಗೆ ಕಾಣುತ್ತವಂತೆ. ಅಂದರೆ ಅವಳ ಮುಖವೇ ಪ್ರೀತಿಯ ಕೇಂದ್ರ ಅಂತ ಅರ್ಥ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳಿ. ಅವಳ ಕೆನ್ನೆಗಳು ಎಷ್ಟು ನುಣುಪಾಗಿ, ಎಷ್ಟು ಹೊಳಪಾಗಿವೆ ಅಂದ್ರೆ ಅವುಗಳನ್ನ ನೀಲಿ ರತ್ನದಿಂದ ಮಾಡಿದ ಕನ್ನಡಿಗಳಿಗೆ ಹೋಲಿಸಿದ್ದಾರೆ. ಅಷ್ಟೊಂದು ಪ್ರತಿಫಲನವಿದೆಯಂತೆ. ಅಷ್ಟೇ ಅಲ್ಲ, ಅವಳ ಅಲಂಕಾರಗಳಿಗೂ ಸಹ ಬ್ರಹ್ಮಾಂಡದಷ್ಟೇ ಮಹತ್ವ ಇದೆ. ಉದಾಹರಣೆಗೆ, ಅವಳ ಕಿವಿಯೋಲೆಗಳು ಬರೀ ಬಂಗಾರದ್ದೋ ವಜ್ರದ್ದೋ ಅಲ್ಲ, ಸ್ವತಃ ಸೂರ್ಯ ಮತ್ತು ಚಂದ್ರರೇ ಅವಳ ಕಿವಿಯೋಲೆಗಳಾಗಿದ್ದಾರೆ. ಯೋಚನೆ ಮಾಡಿ, ಇಡೀ ಬ್ರಹ್ಮಾಂಡದ ದೊಡ್ಡ ದೊಡ್ಡ ಶಕ್ತಿಗಳೇ ಅವಳಿಗೆ ಕೇವಲ ಆಭರಣಗಳು. ಸರಿ, ಮುಖದ ವರ್ಣನೆ ಆಯಿತು. ಈಗ ಅವಳ ಅಲಂಕಾರಗಳ ಕಡೆಗೆ ಗಮನ ಹರಿಸೋಣ. ಇಲ್ಲಿ ಪ್ರತಿಯೊಂದು ಸಣ್ಣ ವಿವರ ಕೂಡ ಕೇವಲ ಸೌಂದರ್ಯಕ್ಕಲ್ಲ, ಬದಲಿಗೆ ಆಳವಾದ ತಾತ್ವಿಕ ಅರ್ಥವನ್ನ, ಜ್ಞಾನವನ್ನ ಹೊಂದಿದೆ. ಉದಾಹರಣೆಗೆ ನೋಡಿ, ಅವಳ 2 ಸಾಲಿನ ಹಲ್ಲುಗಳು ರಹಸ್ಯವಾದ ಷೋಡಶಿ ಮಂತ್ರವನ್ನ ಪ್ರತಿನಿಧಿಸ್ತವೆ. ಅವಳ ಕತ್ತಿನ ಹಾರದಲ್ಲಿರುವ ಪದಕ 3 ಬೇರೆ ಬೇರೆ ರೀತಿಯ ಭಕ್ತರ ಮನಸ್ಥಿತಿಯನ್ನ ಸಂಕೇತಿಸುತ್ತೆ. ಇನ್ನು ಅವಳ ಪಾದದ ಗಂಟುಗಳು ಹೇಗಿವೆ ಅಂದ್ರೆ ಮಿಂಚುಹುಳುಗಳು ಸುತ್ತುವರಿದ ಮನ್ಮಥನ ಬಾಣಗಳ ಬತ್ತಳಿಕೆ ಹಾಗೆ ಕಾಣುತ್ತವಂತೆ. ನೋಡಿ, ಇಲ್ಲಿ ಪ್ರತಿಯೊಂದು ದೈಹಿಕ ಲಕ್ಷಣ ಕೂಡ ಆಳವಾದ ಆಧ್ಯಾತ್ಮಿಕ ವಿಚಾರಗಳಿಗೆ ಒಂದು ಬಾಗಿಲಿದ್ದ ಹಾಗೆ. ಈ ಮೂಲ ಕಲ್ಪನೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಒಂದು ಸಣ್ಣ ವಿವರ ಅಂದ್ರೆ ಅವಳ ಕಾಲ್ಬೆರಳ ಉಗುರುಗಳ ಹೊಳಪಿಗೂ ಸಹ ಇಡೀ ಬ್ರಹ್ಮಾಂಡವನ್ನೇ ಬದಲಾಯಿಸುವಂಥ ಒಂದು ದೊಡ್ಡ ಉದ್ದೇಶ ಇದೆ. ಅದು ದೇವತೆಗಳ ಮನಸ್ಸಿನಲ್ಲಿರೋ ಅಜ್ಞಾನದ ಕತ್ತಲೆಯನ್ನ ದೂರ ಮಾಡೋದು. ಇಷ್ಟೊತ್ತು ನಾವು ಅವಳ ಸೌಂದರ್ಯ, ಅವಳ ರೂಪದ ಬಗ್ಗೆ ನೋಡಿದ್ವಿ. ಈಗ ಅವಳ ಶಕ್ತಿಯ ಕಡೆ ನೋಡೋಣ. ಅವಳು ಕೇವಲ ಸುಂದರಿಯಲ್ಲ, ಇಡೀ ವಾಸ್ತವವನ್ನೇ ಆಳುವ ಒಬ್ಬ ಮಹಾರಾಣಿ, ಒಬ್ಬ ಯೋಧೆ. ಅವಳ ಪರಿವಾರ ಕೂಡ ಅಷ್ಟೇ ಶಕ್ತಿಯುತ. ಪ್ರತಿಯೊಬ್ಬ ಸೇನಾಧಿಪತಿಯೂ ಒಂದೊಂದು ಬ್ರಹ್ಮಾಂಡದ ಅಥವಾ ಮಾನಸಿಕ ಶಕ್ತಿಯ ಪ್ರತೀಕ. ಸಂಪತ್ಕರಿ ಸಂಪತ್ತನ್ನು ಪ್ರತಿನಿಧಿಸಿದರೆ, ಅಶ್ವಾರೂಢ ಮನಸ್ಸಿನ ನಿಯಂತ್ರಣವನ್ನ ಸಂಕೇತಿಸುತ್ತಾಳೆ. ಅಂದರೆ ಅವಳ ಸೇನೆಯ ಪ್ರತಿಯೊಬ್ಬ ಕಮಾಂಡರ್ ಕೂಡ ಕೇವಲ ಯುದ್ಧ ಮಾಡುವುದಲ್ಲ, ಒಂದೊಂದು ತತ್ವದ ಪ್ರತೀಕ. ಈ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ಘಟನೆ ಕೇಳಿ. ಭಂಡಾಸುರ ಅಂದ್ರೆ ಅಜ್ಞಾನ ಅನ್ನೋ ರಾಕ್ಷಸರನ್ನ ಸಂಹಾರ ಮಾಡಬೇಕಾದಾಗ ಅವಳು ಬೇರೆ ಯಾರ ಸಹಾಯವನ್ನೂ ಕೇಳಲಿಲ್ಲ. ತನ್ನಲ್ಲೇ ಒಂದು ಇಡೀ ಸೈನ್ಯವನ್ನ ಸೃಷ್ಟಿ ಮಾಡಿಬಿಟ್ಲು. ಇದು ಅವಳ ಅಪಾರವಾದ, ಅನಾಯಾಸವಾದ ಶಕ್ತಿಯ ನಿಜವಾದ ಸಂಕೇತ. ಹಾಗಾದ್ರೆ ಇಷ್ಟೆಲ್ಲ ಸೂಕ್ಷ್ಮವಾದ ವಿವರಣೆಗಳ ಅರ್ಥವಾದ್ರೂ ಏನು? ಇದರ ಅಂತಿಮ ಉದ್ದೇಶ ಏನು? ಇದು ಕೇವಲ ಸೌಂದರ್ಯದ ವರ್ಣನೆ ಅಲ್ಲ, ಬದಲಿಗೆ ಕಣ್ಣಿಗೆ ಕಾಣುವ ಭೌತಿಕ ರೂಪದ ಮೂಲಕ ತಾತ್ವಿಕ ಸತ್ಯಗಳನ್ನ ತಲುಪುವ ಒಂದು ದಾರಿ, ಒಂದು ನಕ್ಷೆ. ಹಾಗಾಗಿ ಈ ಗ್ರಂಥ ನಮ್ಮನ್ನ ಜ್ಞಾನದ ಕಡೆಗೆ ಹೇಗೆ ಕರೆದೊಯ್ಯುತ್ತೆ ಅಂದ್ರೆ, ಮೊದಲು ಕಣ್ಣಿಗೆ ಕಾಣುವ ಸುಂದರ ರೂಪಕಗಳನ್ನ ಕೊಡುತ್ತೆ, ನಂತರ ಅವುಗಳ ಹಿಂದಿನ ಸಾಂಕೇತಿಕ ಅರ್ಥವನ್ನ ತಿಳಿಸುತ್ತೆ, ಮತ್ತು ಕೊನೆಗೆ ಆ ರೂಪದ ಮೂಲಕವೇ ರೂಪವಿಲ್ಲದ ಶಕ್ತಿ, ಪ್ರಜ್ಞೆ, ಕೃಪೆಯಂತಹ ಅಮೂರ್ತ ತತ್ವಗಳ ಅರಿವನ್ನ ಮೂಡಿಸುತ್ತೆ.
ಇದೊಂದು ರೀತಿ ಜ್ಞಾನದ ಏಣಿಯ ಹಾಗೆ. ಕೊನೆಯದಾಗಿ ಒಂದು ಯೋಚನೆ. ಸಣ್ಣ ಸಣ್ಣ ವಿವರಗಳಲ್ಲೂ ಇಂತಹ ಆಳವಾದ ಅರ್ಥವನ್ನು ಹುಡುಕುವ ಈ ದೃಷ್ಟಿಕೋನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದಾ? ದೈವತ್ವವು ನಿಜವಾಗಿಯೂ ವಿವರಗಳಲ್ಲೇ ಅಡಗಿದ್ರೆ ನಮ್ಮ ಸುತ್ತಮುತ್ತ ನಾವದನ್ನ ಇನ್ನೂ ಎಲ್ಲೆಲ್ಲಿ ಕಾಣಬಹುದು? ಒಮ್ಮೆ ಯೋಚಿಸಿ.